उद्यन्मन्स्मितश्री मृदुमधुमधुरालापपीयूषधारा पुरा तेकोपशान्ता सुखसुधा मनोलोचना पीयमानम् संरक्षे सुन्दरं सन्दुहदेहमदानन्दमानन्दतीर्थ श्रीमद्वक्त्रेन्द्रबिम्बं दुरितनुदुरितं नित्यदाहं कदानु प्राचीना चीर्णपुण्योच्चे चतुरतराचारतश्चारुचित्तानत्युच्चां रोचयन्तीं श्रुतिचितवचनां श्रावकांश्चोज्यचुञ्चून् व्याख्यामुत्खातदुःखां चिरमुचितचित प्राणतस्मै नमस्ते चित्रां सच्छात्रकस्त्रश्चरणपरिचरां श्रावयास्माश्च किञ्चित् ಸಚ್ಛಾಸ್ತ್ರಗಳನ್ನು ವೇದವ್ಯಾಸರ ಆಣತಿಯಂತೆ ಲೋಕಕ್ಕೆ ಒದಗಿಸಿಟ್ಟು ಮಾಡಿದ್ರು. ಅದು ನಮ್ಮ ಕಿವಿಗೂ ಬೀಳುವ ಹಾಗೆ ನೀವೇ ಮಾಡ್ಬೇಕು. ನೀವು ಹೇಳಿದ್ರೆ ಸಾಕಾಗುದಿಲ್ಲ, ಅದು ನಮ್ಮ ಕಿವಿಯ ತನಕ ಬರುವುದಕ್ಕೆ ಬೇಕಿರುವಂತಹ ಪ್ರೇರಣೆಯನ್ನ, ಶಕ್ತಿಯನ್ನ ನೀವೇ ತುಂಬಬೇಕು. ಅಂತಹ ಕೇಳಿದೊಡನೆ ಮನಸ್ಸಿನ ದುಗುಡಗಳೆಲ್ಲ ದೂರವಾಗಿ, ಕೇಳಿದೊಡನೆ ಮನಸ್ಸಿಗೆ ಒದಗುವ ಸಂದೇಹಗಳೆಲ್ಲ ಪರಿಹಾರಗೊಂಡು ನಿಮ್ಮ ಮಾತುಗಳನ್ನು ಕೇಳಿಸಿಕೊಳ್ತಲೇ ಇರುವಂತಹ ಶಕ್ತಿ ಕೊಡಿ. ಅದಕ್ಕೆ ಬೇಕಿರುವಂತಹ ವಿಷಯಗಳನ್ನು ನಮಗೆ ಒದಗುವಂತೆ ಮಾಡಿ ಅಂತ ಈ ರೀತಿ ಪ್ರಾರ್ಥನೆ ಮಾಡಿದ್ರು. ತುಂಬಾ ಒಳ್ಳೆ ಮಾತಿದು. ಯಾಕೆಂದ್ರೆ ಪ್ರಶ್ನೆಗಳನ್ನು ಹೊತ್ತು ಬಂದ ಕೇಳುಗರನ್ನ ಎಲ್ಲಾ ರೀತಿಯಿಂದಲೂ ತಣಿಸಿದವರು ಒಬ್ರೆ. ಬಹಳ ಜನ ತಮ್ಮ ತಮ್ಮ ಚಿಂತನೆಗಳನ್ನು ಸಮಾಜದಲ್ಲಿ ಬಿತ್ತುವುದಕ್ಕೋಸ್ಕರ ಹಲವು ರೀತಿಯಲ್ಲಿ ಪ್ರಯತ್ನ ಮಾಡಿ ಸಮಾಜದ ಜನರನ್ನ ತಮಗೆ ಬೇಕಾದ ಹಾಗೆ ಬಳಸಿಕೊಂಡಿದ್ದಾರೆ. ಸೆಲೆಕ್ಟಿವ್ ಆದ ಆನ್ಸರ್ಗಳನ್ನ ಅಥವಾ ಸೆಲೆಕ್ಟಿವ್ ವಿಷಯಗಳಲ್ಲಿ ಮಾತ್ರ ಮಾತಾಡುತ್ತೇನೆ ಅಂತ ನಮ್ಮಲ್ಲಿ ಬಹಳ ಜನ ತಮ್ಮ ಗುರುಸ್ಥಾನವನ್ನು ಭದ್ರಪಡಿಸಿಕೊಂಡಿದ್ದಾರೆ. ಆದ್ರೆ ಯಾವ ವಿಷಯನ ಬೇಕಾದ್ರೂ ನೀವು ಮಾತಾಡಬಹುದು ಅಂತ ಒಂದು ವೇಳೆ ಮಾತಿನಲ್ಲಿ ಒಂದು ವೈಷಯಿಕ ಪರಿಪೂರ್ಣತೆಯನ್ನು ತುಂಬಿದವರು ಆಚಾರ್ಯರು ಒಬ್ಬರೇ. ಉಳಿದವರೆಲ್ಲ ಒಂದೋ ಗೀತೆ, ಸೂತ್ರ ಮತ್ತು ಉಪನಿಷತ್, ಈ ಮೂರು ವಿಷಯಗಳನ್ನ ಮಾತ್ರ ಮುಟ್ಟಿದ್ದಾರೆ. ಉಳಿದ ವಿಷಯಗಳಿಗೆ ಹೆಚ್ಚು ತಲೆನೇ ಕೆಡಿಸ್ಕೊಂಡಿಲ್ಲ. ಆದ್ರೆ ಆಚಾರ್ಯರು ಸಾಹಿತ್ಯವನ್ ಅಂತ ಬಂದಾಗ ಯಾವುದೆಲ್ಲ ವೇದದ ಪರಿಸರಕ್ಕೆ ಅಂಟುವಂಥದ್ದು ಅದೆಲ್ಲವನ್ನು ವ್ಯಾಖ್ಯಾನ ಮಾಡಿದ್ದಾರೆ. ಉಪನಿಷತ್ತುಗಳನ್ನು ಮುಟ್ಟಿದ್ದಾರೆ, ಆರಣ್ಯಕಗಳನ್ನು ಸ್ಪರ್ಶಿಸಿದ್ದಾರೆ, ಬ್ರಾಹ್ಮಣಗಳನ್ನು ತೆಗೆದಿಟ್ಟಿದ್ದಾರೆ, ಸಂಹಿತೆಗಳನ್ನು ಕೂಡ ವ್ಯಾಖ್ಯಾನಿಸಿದ್ದಾರೆ. ತಂತ್ರ ಗ್ರಂಥಗಳಲ್ಲಿ ಬೇಕಾದಷ್ಟು ವಿಷಯಗಳನ್ನ ಪ್ರಸ್ತಾವ ಮಾಡಿದ್ದಾರೆ. ಶಿಲ್ಪಗಳ ಬಗ್ಗೆ ಮಾತಾಡಿದ್ದಾರೆ, ಮಂತ್ರಗಳ ಬಗ್ಗೆ, ಯಂತ್ರಗಳ ಬಗ್ಗೆ, ತಂತ್ರಗಳ ಬಗ್ಗೆ, ಸಂಗೀತದ ಬಗ್ಗೆ, ಸ್ವತಃ ತಾನೇ ರಸ್ಲರ್ ಆಗಿ ಶಾರೀರಿಕ ಸೌಷ್ಠವದ ಬಗ್ಗೆ, ಅಲ್ಲಿ ಕಾಪಾಡಿಕೊಳ್ಳಬೇಕಾದ ಆರೋಗ್ಯದ ಬಗ್ಗೆ, ಗೀತೆಯ ಬಗ್ಗೆ, ಮಹಾಭಾರತದ ಬಗ್ಗೆ, ರಾಮಾಯಣದ ಬಗ್ಗೆ, ಪುರಾಣಗಳ ಬಗ್ಗೆ, ಭಾಗವತದ ಬಗ್ಗೆ, ಹೀಗೆ ಇಂಥ ವಿಷಯವನ್ನು ಸ್ಪರ್ಶಿಸಿಲ್ಲ ಅಂತಿಲ್ಲ. ನಮ್ಮ ನಿತ್ಯದ ಆಚರಣೆಗೆ ಬೇಕಿರುವಂತದ್ದನ್ನೂ ಮಾತಾಡಿದ್ದಾರೆ. ನಿತ್ಯಾನುಷ್ಠಾನವನ್ನ ಕುರಿತಾದ ಮಾತುಗಳನ್ನು ಬಹಳ ಜನ ಮಾತೇ ಆಡಿಲ್ಲ. ಸದಾಚಾರ ಸ್ಮೃತಿ, ಕೃಷ್ಣಾಮೃತ ಮಹಾರ್ಣವದಂತಹ ಕೃತಿಗಳು ಬಹುಶಃ ಒಬ್ಬ ಸಾಮಾನ್ಯ ವ್ಯಕ್ತಿ ತನ್ನ ನಿತ್ಯ ಜೀವನವನ್ನು ಹೇಗೆ ಕಳ್ಕೊಳ್ಬೇಕು ಅನ್ನೋದಕ್ಕೆ ಕೊಡುವಷ್ಟು ಮಾರ್ಗದರ್ಶನ, ಅದರಷ್ಟು ಪರ್ಫೆಕ್ಟ್ ಆದ ವಿವರಣೆಯನ್ನು ಕೊಡುವ ಮತ್ತೊಂದು ಸ್ವತಂತ್ರ ಗ್ರಂಥ ನಮಗೆ ನೋಡ್ಲಿಕ್ಕೆ ಸಿಗುದಿಲ್ಲ. ಆಮೇಲೆ ಎಲ್ಲ ಸಂಗ್ರಹ ಮಾಡಿ ಕೊಟ್ಟದ್ದು ಅವರ ಪರಂಪರೆಯಲ್ಲಿ ಕಾಣುತ್ತೆ ಬಿಟ್ರೆ, ಒಬ್ಬ ಆಚಾರ್ಯ ಪುರುಷನಾಗಿ ಒಬ್ಬ ವ್ಯಕ್ತಿ ಪರಿಪೂರ್ಣನಾಗುವುದಕ್ಕೆ ಯಾವುದೆಲ್ಲ ದಾರಿಯನ್ನ ಹಾಕಿ ಕೊಟ್ರೆ ಅವನಿಗೆ ಉಪಯೋಗ ಆಗುತ್ತೆ ಅದೆಲ್ಲವನ್ನೂ ನಿಲುಕಿಸಿಕೊಂಡು ನಮಗೆ ನಿಲುಕುವಂತೆ ಮಾಡಿದ
ಅವ್ರಿಗೆ ನಿಲ್ಕತ್ತೆ, ಅವ್ರಿಗೆ ಅನ್ನೋದು ಕಷ್ಟದ ಸಂಗತಿ ಇಲ್ಲ. ಸನ್ಯಾಸಿಯಾಗಿ ನಾನು ಯಾಕೆ ಗೃಹಸ್ಥ ಧರ್ಮದ ಬಗ್ಗೆ ಮಾತಾಡಬೇಕು ಅಂದ್ರೆ ಬಹಳ ಜನ ಹಾಗೆ ಹೇಳಿದ್ದು, ಸನ್ಯಾಸಕ್ಕೆ ಮಾತ್ರ ಮೋಕ್ಷ, ಮತ್ತೆ ಉಳಿದವ್ರಿಗೆ ಯಾರಿಗೂ ಮೋಕ್ಷವೇ ಇಲ್ಲ ಅಂತ. ಇನ್ನು ವಿಚಿತ್ರ ಏನು ಅಂದ್ರೆ ಇಡೀ ಗೀತೆ ಸನ್ಯಾಸವನ್ನೇ ಹೇಳುತ್ತೆ ಅಂತಾರೆ. ಅಲ್ಲ, ಇಡೀ ಗೀತೆ ಸನ್ಯಾಸವನ್ನೇ ಹೇಳುವುದಾಗಿದ್ರೆ ಅವನು ಇಂಟ್ರೊಡಕ್ಷನ್ ಅಲ್ಲೇ ಹೇಳ್ತಾನೆ, ನನ್ನ ಕೈ ನಡುಗ್ತಾ ಇದೆ, ನಾನೆಲ್ಲ ಬಿಟ್ಟು ಹೊರಟೋಗ್ತೇನೆ ಅಂತ. ಆಗ್ಲೇ ಮುಗಿಸ್ಬಿಡ್ಬೋದಿಲ್ಲ. ಕೃಷ್ಣನ ಉದ್ದೇಶವೇ ಸನ್ಯಾಸವಾಗಿದ್ದಿದ್ರೆ ಆಗ್ಲೇ ಅವನನ್ನ ಆಯ್ತು ಹೊರಡು ಸನ್ಯಾಸಕ್ಕೆ ಹೋಗಿ, ನಿನ್ನ ಕಾಣೆ ಬರಹನೆ ಇಷ್ಟು ಅಂತ ಹೇಳಿ ಬೈದು ಕಳಿಸ್ಬೋದಿತ್ತು. 18 ಅಧ್ಯಾಯ ಉಪದೇಶ ಮಾಡಿ ಮತ್ತೆ ಸನ್ಯಾಸ ಕರ್ಕೊಂಡು ಹೋಗ್ಬೇಕಾ? ಮತ್ ಮಾಡಿಸಿದ್ದೇನೆ, ಯುದ್ಧ ಅಲ್ವಾ? ಒಂದು ಏನ್ ಮಾತಾಡ್ತೇನೆ ಅಂತ ಅನ್ನೋದ್ರ ಬಗ್ಗೆ ಯೋಚನೆ ಇರ್ಬೇಕಲ್ವಾ? ನೀವು ಕೊಡುವ ಉತ್ತರಗಳು ಉಂಟಲ್ಲ, ನಮ್ಮ ಪ್ರಶ್ನೆಗಳನ್ನ ಎಲ್ಲಾ ರೀತಿಯಿಂದಲೂ ಕೂಡ ಸಮರ್ಪಕವಾಗಿ ಮುಟ್ಟಿ ನಮ್ಮ ಮನಸ್ಸನ್ನು ತಿಳಿಗೊಳಿಸುತ್ತೆ. ಕೇಳುಗನನ್ನ ಮಂತ್ರ ಮುಗ್ಧನನ್ನಾಗಿಸುತ್ತೆ. ನಿಮ್ಮ ಮಾತುಗಾರಿಕೆ ಅದು ವೇದದಲ್ಲಿ ಎಲ್ಲಿಯೋ ಇದ್ದೇ ಇರುತ್ತೆ ಅನ್ನುವಷ್ಟು ಭರವಸೆ ಹುಟ್ಟಿಸುತ್ತೆ. ನೀವು ಎತ್ತರದ ಆ ಸ್ಥಿತಿಯನ್ನು ನಮಗೆ ತಲುಪುವುದಕ್ಕೆ ಪುಷ್ ಮಾಡುವ ರೀತಿ ಅದು ಇನ್ನೊಬ್ಬರಲ್ಲಿ ನಾವು ಜೀವಮಾನದಲ್ಲಿ ಕಾಣುವುದಕ್ಕೆ ಸಾಧ್ಯವೂ ಇಲ್ಲ. ಇದು ತ್ರಿವಿಕ್ರಮ ಪಂಡಿತರು ತಮ್ಮ ಅನುಭವದಿಂದ ಹೇಳುವ ಮಾತು. ಸುಮ್ಮನೆ ನಮ್ಮ ಆಚಾರ್ಯರು ಅಂತ ಹೊಗಳುವ ದೃಷ್ಟಿಯಿಂದ ಈ ಮಾತಾಡಿಲ್ಲ ಅನ್ನುವುದು ನಮಗೆ ಅವರು ಕೊಟ್ಟ ಗ್ರಂಥಗಳ ಬಗ್ಗೆ ನಾವು ಕಣ್ಣಾಡಿಸಿದಾಗ ಗೊತ್ತಾಗುತ್ತೆ. ಮುಂದೆ ಪೀಠೆ ರತ್ನೋಕ ಕ್ಲುಪ್ತೆ ರುಚಿರ ರುಚಿಮಣಿ ಜ್ಯೋತಿಷ ಸನ್ನಿಷಣ್ಣಂ ಬ್ರಹ್ಮಾಣಂ ಭಾವಿನಂ ತ್ವಾಂ ಜ್ವಲತಿ ನಿಜಪದೇ ವೈದಿಕಾದ್ಯಾಹಿ ವಿದ್ಯಾ ಸೇವಂತೆ ಮೂರ್ತಿಮತ್ಯ ಸುಚರಿತ ಚರಿತಂ ಭಾತಿ ಗಂಧರ್ವ ಗೀತಂ ಪ್ರತ್ಯೇಕಂ ದೇವ ಸಂಸಸ್ತ್ವಪಿ ತವ ಭಗವನ್ ನರ್ತಿತದ್ಯೋ ವಧೂಷು. ಓ ಭಗವನ್, ಭಗವಂತನ ಪ್ರತಿಬಿಂಬ ರೂಪಾದ್ರಿಂದಾಗಿ ಇವನು ಭಗವನ್, ಪ್ರಾಣನು ಕೂಡ. ಆಚಾರ್ಯರನ್ನ ಭಗವನ್ ಅಂತ ಸ್ತುತಿ ಮಾಡುತ್ತಾ ಪೀಠೆ, ನೀವೊಂದು ಪೀಠದಲ್ಲಿ ಆಸೀನರಾದದ್ದನ್ನ ನೋಡುವುದೇ ನಮಗೊಂದು ದೊಡ್ಡ ಭಾಗ್ಯ. ಆ ಪೀಠ ಎಂಥದ್ದು ಅಂತ ವರ್ಣನೆ ಮಾಡ್ತಾ ರತ್ನೋಕ ಕ್ಲುಪ್ತೆ, ರತ್ನಗಳಿಂದ ಚೆನ್ನಾಗಿ ಹೆಣೆಯಲ್ಪಟ್ಟಿದೆ. ಅಂಥ ಪೀಠದಲ್ಲಿ ಸನ್ನಿಷಣ್ಣಂ, ಚೆನ್ನಾಗಿ ಕೂತಿದ್ದೀರಿ ನೀವು ಕೂತಿದ್ದಾಗ ನಿಮ್ಮ ಸುತ್ತ ಸಕಲ ವೈದಿಕಾದ್ಯಾಹಿ ವಿದ್ಯಾ, ಸಕಲ ವಿದ್ಯೆಗಳು ಕೂಡ ನಿಮ್ಮ ಸೇವೆ ಮಾಡ್ತಾ ಇದೆ. ನೀವು ಕೂತದ್ದು ಹೇಗಿದೆ, ಯಾವ ರೀತಿ ನೀವು ಕೂತಿದ್ದೀರಿ? ರುಚಿರ ರುಚಿಮಣಿ ಜ್ಯೋತಿಷ, ಕಾಂತಿಯಿಂದ ಬೆಳಗುವ ಮಣಿಗಳ ಪ್ರಭೆ ನಿಮ್ಮನ್ನ ಆವರಿಸಿಕೊಂಡಿದೆ. ಎಂಥ ನಿಮ್ಮನ್ನ ವೈದಿಕ ವಿದ್ಯೆಗಳು ಸ್ತುತಿಸ್ತಾ ಇವೆ ಅಂತಂದ್ರೆ, ನಿಮ್ಮ ಮುಂದೆ ಹೊಳಿತಾ ಇದೆ ಅಂದ್ರೆ, ಭಾವಿನಂ ಬ್ರಹ್ಮಾಣಂ ತ್ವಾಂ, ಮುಂದೆ ನೀನೇ ಚತುರ್ಮುಖನಾಗ್ಲಿಕ್ಕಿರುವಂಥದ್ದು. ಬ್ರಹ್ಮಾಣಂ ಭಾವಿನಂ ತ್ವಾಂ, ಓ ಪ್ರಾಣದೇವನೇ, ಓ ಆಚಾರ್ಯರೇ, ನೀವೇ ಮುಂದೆ ಚತುರ್ಮುಖನ ಪದವಿಯನ್ನ ಏರ್ಲಿಕ್ಕಿರುವಂಥವ್ರು. ಇದು ವೇದದಲ್ಲೇ ಹೇಳಿದ್ದಾರಿಂದಾಗಿ ಇದಕ್ಕೆ ಮತ್ತೆ ಪ್ರಮಾಣ ಹುಡುಕಬೇಕಾಗಿಲ್ಲ. ಯಾಕೆಂದ್ರೆ ಸ್ವತಃ ರಾಮಾಯಣದಲ್ಲೂ ಕೂಡ ಈ ಮಾತು ಬರುತ್ತೆ, ಭಾರತದಲ್ಲೂ ಈ ಮಾತು ಬರುತ್ತೆ, ಮತ್ತೆ ಉಪನಿಷತ್ತುಗಳಲ್ಲೂ ಅನೇಕ ಬಾರಿ ಈ ವಿಷಯಗಳ ಪ್ರಸ್ತಾವ ಆಗಿದೆ. ಮೂರ್ತಿಮತ್ಯ ಸೇವಂತೆ, ವೈದಿಕ ವಿದ್ಯೆಗಳೇ ಮೂರ್ತಿ ರೂಪವನ್ನ ಪಡೆದು ನಿನ್ನ ಸುಚರಿತ್ರೆಯನ್ನು, ನಿನ್ನ ಉತ್ತಮವಾದ ಚರಿತ್ರೆಯನ್ನು ನಿರಂತರ ಹಾಡ್ತಾ ಇರ್ತಾರೆ. ಅವರಿಗೆ ನಿನ್ನ ಚರಿತ್ರೆಯನ್ನ ಹೇಳುವುದೇ ಒಂದು ಖುಷಿ. ಗಂಧರ್ವರೆಲ್ಲ ತಮ್ಮ ಗಾನದಿಂದ ಅದನ್ನ ಲೋಕದಲ್ಲಿ ಪ್ರಸಾರ ಮಾಡುತ್ತಾರೆ. ಅಪ್ಸರೆಯರು ನಾಟ್ಯ ಆಡಿ ದೇವಸಭೆಗಳಲ್ಲಿ ಆ ಕಥೆಯನ್ನ ಪ್ರಸ್ತಾವ ಮಾಡುತ್ತಾರೆ.
ಅಂದ್ರೆ ಇದು ದೇವಲೋಕದಲ್ಲಿ ಬಹಳ ಪ್ರಸಿದ್ಧ ನಿನ್ನ ಬಗ್ಗೆ. ನಮ್ಮೂರಲ್ಲೇ ಸ್ವಲ್ಪ ಕಮ್ಮಿ, ಸ್ವಲ್ಪ ಅಲ್ಲ ಕಮ್ಮಿ ಅಂದ್ರೆ ಗೊತ್ತೇ ಇಲ್ಲ. ನಿನ್ನ ಬಗ್ಗೆ ಪ್ರಾಣದೇವರ ಅಂದ್ರೆ ನಿನ್ನ ಬಗ್ಗೆ ಅಥವಾ ಪ್ರಾಣನ ನಿನ್ನ ಮೂಲ ರೂಪದ ಬಗ್ಗೆ, ಪ್ರಾಣ ಅಂದ್ರೆ ಮಧ್ವಾಚಾರ್ಯರ ಮೂಲ ರೂಪ, ನಿನ್ನ ಬಗ್ಗೆ ನೀನು ಮೂಲ ರೂಪದಲ್ಲಿ ಪ್ರಾಣನಾಗಿರುವುದರ ಬಗ್ಗೆ ಬಹಳ ಜನಕ್ಕೆ ತಿಳುವಳಿಕೆಯೇ ಇಲ್ಲ. ಭೀಮನಾದಾಗ ಒಂಚೂರು ಪರಿಚಯ ಇದೆ, ಹನುಮಂತನಾದಾಗ ತುಂಬಾ ಪರಿಚಯ ಇದೆ. ಭೀಮನಾದಾಗ ಪರಿಚಯ ಸ್ವಲ್ಪ ಉಲ್ಟಂ ಪಲ್ಟ ಇದೆ, ಏನೇನೋ ಪರಿಚಯ ಮಾಡ್ಕೊಂಡ್ಬಿಟ್ಟಿದ್ದಾರೆ ಲೋಕದಲ್ಲಿ ಜನ. ಮಹಾಭಾರತದಲ್ಲಿ ಹಾಗಿಲ್ವೇ ಇಲ್ಲ. ಯಾವುದನ್ನು ಆಚಾರ್ಯರು ಟ್ವಿಸ್ಟ್ ಮಾಡಿ ತಮಗೆ ಬೇಕಾದಾಗೆ ಹೇಳಿದ್ದು ಅಂತ ಇಲ್ವೇ ಇಲ್ಲ. ನಮ್ಗೆ ನಮ್ಮ ದಡ್ಡತನ ಆ ರೀತಿ ಆ ಚಿಂತನೆಯನ್ನ ಸರಿಯಾಗಿ ತಿಳಿಯುವ ವಿಷಯದಲ್ಲಿ. ಯಾಕೆಂದ್ರೆ ನಮಗೆ ಮಾಧ್ಯಮ ಯಾವುದು ಹೇಳಿ, ನಾವು ತಿಳಿಯುವುದು ಹೇಗೆ ಹೇಳಿ? ನಮಗೆ ಕಾಣಿಸಿದ ಆ ನಾಟಕಗಳ ಮೂಲಕವೋ ಅಥವಾ ಯಾವುದೋ ಉಪನ್ಯಾಸಗಳ ಮೂಲಕವೋ ಅಥವಾ ಇನ್ಯಾರೋ ಬರೆದ ಅನುವಾದಗಳ ಮೂಲಕವೋ ನಮಗೆ ಕೆಲವು ವಿಷಯಗಳು ನಮ್ಮ ಕಿವಿಗೆ ಬಿದ್ದಿವೆ. ನಾವು ಅದನ್ನ ಇವತ್ತು ಆಲೋಚನೆ ಮಾಡುತ್ತೇವೆ, ಧಾರಣೆ ಮಾಡುತ್ತೇವೆ. ಆದ್ರೆ ಆ ಸಂಗತಿಗಳು ಮೂಲದಲ್ಲಿ ಎಲ್ಲಿದೆ ಕೇಳಿದ್ರೆ ಯಾರಿಗೂ ಗೊತ್ತಿಲ್ಲ. ನಮಗೆ ಅದು ಕನ್ವಿನ್ಸ್ ಆಗ್ಬಿಟ್ಟಿದೆ ಅನ್ನೋ ಮಾತ್ರಕ್ಕೆ ಅದನ್ನೇ ಸರಿ ಅಂತ ನಾವು ಸಮರ್ಥಿಸ್ತಾ ಕೂತ್ರೆ ನಾವು ನಮ್ಮ ತಿಳುವಳಿಕೆಯಲ್ಲಿ ಈಗಾಗಲೇ ಇದ್ದ ವಿಷಯವನ್ನು ಶಾಸ್ತ್ರದಲ್ಲಿ ಹುಡುಕ್ತೇವೆ ಹೊರತು ದೊಡ್ಡವರ ಅನುಗ್ರಹ ಇಲ್ಲದೆ ಇದ್ರೆ ಅದರಿಂದ ಪಾರಾಗ್ಲಿಕ್ಕಾಗುದೇ ಇಲ್ಲ. ನಾವು ಅದರಿಂದ ಪಾರಾಗಬೇಕು ಅಂತಂದ್ರೆ ದೊಡ್ಡವರ ಜೀವನ ಚರಿತ್ರೆಯನ್ನು ಕೇಳಬೇಕು. ಬಹಳ ಸುಂದರವಾಗಿ ಈ ಶ್ಲೋಕದಲ್ಲಿ ಒಂದು ಅಂಶವನ್ನ ಒತ್ತು ಕೊಟ್ಟು ಹೇಳಿದ್ದೇನು ಅಂದ್ರೆ, ತಂದೆ ಅದಕ್ಕೆ ಪೂರ್ವಪೀಠಿಕೆ ಕೊಟ್ರು, ಮಗ ಅದನ್ನ ನೆರವೇರಿಸಿದ್ರು. ದೊಡ್ಡವರ ಚರಿತ್ರೆಯನ್ನ ನಿರಂತರ ಕೇಳ್ತಾ ಇರ್ಬೇಕಂತೆ, ಅದರಲ್ಲೂ ಗುರು ಚರಿತ್ರೆಯನ್ನ, ಗುರುಗಳ ಜೀವನದ ಸಾಧನೆಗಳನ್ನ ನಾವು ನೋಡ್ತಾ ಇದ್ರೆ, ಕೇಳ್ತಾ ಇದ್ರೆ ಅನುಷ್ಠಾನಕ್ಕೆ ಅದು ಎಲ್ಲೋ ಒಂದು ಕಡೆ ಸೇರಿಕೊಂಡ್ಬಿಡುತ್ತೆ. ಗೊತ್ತೇ ಇಲ್ಲದ ಹಾಗೆ ಅದರ ಪರಿಣಾಮ ನಮ್ಮ ಬದುಕಿನಲ್ಲಿ ಉಂಟಾಗುತ್ತೆ. ನಿನ್ನ ಚರಿತ್ರೆಯನ್ನು ದೇವಸಭೆಗಳಲ್ಲಿ ಅಪ್ಸರೆಯರು ಗಂಧರ್ವರು ಹಾಡಿ ಕುಣಿದು ಕುಪ್ಪಳಿಸಿ ಸಂತೋಷದಿಂದ ಅದರ ಒಳ್ಳೆಯ ಪರಿಣಾಮವನ್ನು, ಅದಕ್ಕಾಗಿ ನಾರಾಯಣ ಪಂಡಿತರು ಮನೋವಿಶುದ್ಧಿ ಚರಿತಾನುವಾದ, ಗುರುಗಳ ಚರಿತ್ರೆಯನ್ನು ನಾನು ಹಾಡ್ತಾ ಇರುವುದು, ಬರೀತಾ ಇರುವುದು ನನ್ನ ಮನಸ್ಸಿನ ಶುದ್ಧಿಗಾಗಿ, ಗುರುಗಳ ಬಗ್ಗೆ ಮಾತಾಡಿದ್ರೆ ಮನಸ್ಸಿಗೆ ಸಮಾಧಾನ ಆಗುತ್ತೆ ಅನ್ನುವ ಕಾರಣಕ್ಕಾಗಿ. ಇದು ನಮಗೆ ಒಂದು ಸಾಧನೆಯ ದಾರಿಯಲ್ಲಿ ಬಹಳ ಮುಖ್ಯವಾದ ವಿಷಯ. ನಾವು ನಮಗೆ ಅರಿವು ಬಂದ ಯಾವ ಜಾಗದಿಂದ ನಮಗೆ ತಿಳುವಳಿಕೆ ಬಂತೋ, ಯಾರಿಂದಾಗಿ ನಮಗೆ ಜ್ಞಾನ ಮೂಡಿತೋ ಅವರ ಅಂದ್ರೆ ಆಚಾರ್ಯ ಮಧ್ವರ ಜೀವನ ಚರಿತ್ರೆ ಅಂತ ಬಂದಾಗ ಅದು ನಮಗೆ ನಿರ್ವಿವಾದ. ಅದರಲ್ಲಿ ಅವರು ಭಗವಂತನನ್ನ ಬಿಟ್ರೆ ಅತ್ಯಂತ ಪರಿಶುದ್ಧ ವ್ಯಕ್ತಿತ್ವ. ಆದ್ರಿಂದಾಗಿ ನಮಗೆ ಮತ್ತೆ ಅದರಲ್ಲಿ ಹೀಗೋ ಹಾಗೋ ಅಂತ ಕನ್ಫ್ಯೂಷನ್ಗೆ ಅವಕಾಶ ಇಲ್ಲ. ಆದ್ರೆ ಆ ಸ್ಥಾನದ ನಂತರ ಇರುವಂತಹ ಯಾವುದೇ ದೇವತೆಗಳನ್ನ ನಾವು, ಅವರೆಲ್ಲರೂ ಗುರುಗಳೇ, ಆದ್ರೆ ದೇವರಿಗಿಂತ ಅವರ ಮಟ್ಟ ಏನು ಸ್ಥಾನದಲ್ಲಿ ನಿಲ್ಲತ್ತೆ ಅನ್ನೋದನ್ನು ನಾವು ತಿಳಿದು ಆ ಉಪಾಸನೆಯಲ್ಲಿ ಮುಂದುವರಿಬೇಕು. ದೇವರಿಗೆ ಸಮಾನವಾಗಿಯೂ ಚಿಂತಿಸಬಾರದು, ದೇವರಿಗೆ ವಿರುದ್ಧವಾಗಿಯೂ ಚಿಂತಿಸಬಾರದು. ದೇವರ ವಿಷಯದಲ್ಲಿ ಅವರಿಗೆ ಎಷ್ಟು ಶ್ರದ್ಧೆ ಇದೆ, ಭಕ್ತಿ ಇದೆ ಅನ್ನೋದ್ರ ಬಗ್ಗೆ ನಮ್ಗೆ ಗೊತ್ತಿರಬೇಕು. ಆದ್ರೆ ದೇವರ ಮಟ್ಟ ಅವರ ಮಟ್ಟ ಎರಡು ಬೇರೆ. ದೇವತೆಗಳು ಅವರವರಲ್ಲಿಯೂ ಕೂಡ ಮತ್ತೆ ಗುರು ಶಿಷ್ಯ ಭಾವ ಇದೆ. ಅವರೆಲ್ಲರೂ ಒಂದೇ ಅಲ್ಲ, ಅವರಲ್ಲೂ ಪರಸ್ಪರ ಸಹಕಾರ ಭಾವದಿಂದ ಜಗತ್ತನ್ನು ನಡೆಸ್ತಾರೆ. ದೇವತೆಗಳು ನಮ್ಮ ಹಾಗೆ ಕಿತ್ತಾಡಲ್ಲ, ದೇವತೆಗಳಿಗೆ ನಮ್ಮ ಮೇಲೆ ಕೋಪ ಇಲ್ಲ, ದೇವತೆಗಳು ಪರಮಾತ್ಮನ ಸಂಕಲ್ಪದಂತೆ ಈ ಎಲ್ಲ ಕಾರ್ಯಗಳಲ್ಲಿ ಮಾಡ್ತಾರೆ ಅನ್ನುವ ನೂರಾರು ತರದ ಸಂಗತಿಗಳು ನಮಗೆ ಶಾಸ್ತ್ರದ ಮೂಲಕ ಗೊತ್ತಾಗುತ್ತೆ. ಅದನ್ನು ಗುರುಗಳು ತಿಳಿಸಿರ್ತಾರೆ. ಆ ಮೂಲಕ ಅವರನ್ನ ಗುರುತ್ವೇನ ಉಪಾಸನೆ ಮಾಡಿ ನಮ್ಮ ಬದುಕಿಗೆ ಮಾಂಗಲ್ಯವನ್ನ ತಂದುಕೊಳ್ಬೇಕು ಅನ್ನುವುದನ್ನ ನೆನಪಿಸುವ ಹಿನ್ನೆಲೆಯಲ್ಲಿ ತ್ರಿವಿಕ್ರಮ ಪಂಡಿತಾಚಾರ್ಯರು, ನೀವು ನಿಮ್ಮ ಚರಿತ್ರೆಯ ಕುರಿತಾದ ಮಾತುಗಳು ಏನು ಬರ್ತಾವೆ ಅದಕ್ಕೆ ನಾವು ನಿಜವಾಗಿಯೂ ಋಣಿಗಳಾಗಿರ್ಬೇಕು.
ಯಾಕಂದ್ರೆ ಅವುಗಳಿಂದಲೇ ನಮ್ಮ ಜೀವನಕ್ಕೆ ಅರ್ಥ ಬರುವಂತದ್ದು. ಅದನ್ನ ನಾವು ಯಾವ ಕಾಲಕ್ಕೂ ಕೂಡ ಋಣವನ್ನು ತೀರಿಸುವ ಶಕ್ತಿ ನಮಗಿಲ್ಲ. ಆದ್ರಿಂದಾಗಿ ನಿಮ್ಮ ಬಗ್ಗೆ ದೇವತೆಗಳೇ ಮಾತಾಡ್ತಾರೆ ಅಂತಂದ್ರೆ ನಾವಿನ್ನೆಷ್ಟು ನಿಮ್ಮ ಬಗ್ಗೆ ತಿಳ್ಕೊಳ್ಳುವ ಪ್ರಯತ್ನ ಮಾಡಬೇಕಾಗಿದೆ ಅನ್ನೋದನ್ನ ಈ ಪದ್ಯದ ಮೂಲಕ ಹೇಳ್ತಾರೆ. ಮುತ್ತು ರತ್ನಗಳನ್ನ ಪೋಣಿಸಿದ ಪೀಠದಲ್ಲಿ ಕುಳಿತ ನಿಮ್ಮನ್ನು ವೇದಾದಿ ವಿದ್ಯೆಗಳು ತಾವೇ ಸ್ವರೂಪಭೂತರಾಗಿ ಅಂದ್ರೆ ತಮ್ಮ ನಿಜ ರೂಪದಿಂದ ನಿನ್ನನ್ನ ಕೊಂಡಾಡುತ್ತಾರೆ, ನಿನ್ನ ಸುತ್ತ ಓಡಾಡುತ್ತಾರೆ, ಗುಣಗಾನ ಮಾಡುತ್ತಾರೆ. ನಮಗೆ ಅಷ್ಟು ಮಾಡ್ಲಿಕ್ಕಾಗದೇ ಇದ್ರು ಕೂಡ ಇನ್ನಷ್ಟು ತಿಳಿಯುವ ನಿಮ್ಮ ಬಗ್ಗೆ ಕುತೂಹಲಕ್ಕೆ ತೆರೆ ಬೀಳಿಸುವಂತಹ ಮಾತುಗಳಿಗೆ ನಾವು ಸದಾ ಕಾತರರಾಗಿದ್ದೇವೆ ಅಂತ ಹೇಳ್ತಾರೆ. ಅಂದ್ರೆ ನಮ್ಮ ಪ್ರಾರ್ಥನೆ ಪ್ರಾಮಾಣಿಕವಾಗಿದ್ರೆ ನಮ್ಗೆ ಇನ್ನು ಸಾತ್ವಿಕವಾದ ಚಿಂತನೆಗಳು ಬರ್ತಾ ಹೋಗ್ತಾರೆ. ನಮಗೆ ಹಸಿವು ತಿಳಿಯುವಿನ ವಿಷಯದಲ್ಲಿ ಜಾಸ್ತಿ ಆದಷ್ಟು ಗುರುಗಳು ನಮ್ಮನ್ನು ಹೆಚ್ಚು ಪ್ರೀತಿಸ್ತಾರೆ. ಸಾನುಕ್ರೋಶೈರಜಸ್ರಂ ಜನಿ ಮೃತಿ ನಿರಯಾದ್ಯೂರ್ಮಿ ಮಾಲಾ ವಿಲೇಸ್ಮಿನ್ ಸಂಸಾರಾಬ್ದೋ ನಿಮಗ್ನಾಂ ಚರಣಾನಿಚ್ಛತೋ ವೀಕ್ಷಿಜಂತೂನ್ ಯುಷ್ಮಾಭಿಪ್ರಾರ್ಥಿತ ಸಂಚಲನಿತಿ ಶಯನ ಸತ್ಯವತ್ಯಾಂ ಮಹರ್ಷೇ ಕಶ್ಚಿನ್ಮಾತ್ರ ಮೂರ್ತಿರ್ನ ಖಲು ಭಗವತ ಪ್ರಾಕೃತೋ ಜಾತು ದೇಹ ಜನಿ ಮೃತಿ ನಿರಯಾದ್ಯೂರ್ಮಿಭಿಃ ಯೂರ್ಮಿ ಮಾಲಾಭಿಃ ಮಾಲಾ ಆವಿಲೇಸ್ಮಿನ್ ಸಂಸಾರೇ ಅಥವಾ ಸಂಸಾರಾಬ್ಧೌ. ಜಗತ್ತು ಅಂದ್ರೆ ಏನು? ನಿರಂತರ ಹುಟ್ಟು ಸಾವು, ನರಕ, ಸ್ವರ್ಗ ಗ್ಯಾರಂಟಿ ಇಲ್ಲ, ನರಕ ಗ್ಯಾರಂಟಿ. ಅದ್ರದಾಗ ಅದನ್ನು ಹೇಳಲಿಲ್ಲ ಅವರು. ಹುಟ್ಟು ಸಾವು ನರಕ ಆದ್ರೆ ಆದಿ ಶಬ್ದದಿಂದ ಅದನ್ನು ತಗೊಳ್ಬಹುದು. ಇದಿಷ್ಟು ಗ್ಯಾರಂಟಿ, ಉಳಿದದ್ದೆಲ್ಲ ವಾರಂಟಿ. ಇಷ್ಟು ದಿವಸಕ್ಕಾಗುತ್ತೆ ಮತ್ತೆ ವಾಪಸ್ ಭೂಮಿಗೆ ಬರಲೇಬೇಕು. ಈ ಅಲೆಗಳ ಊರ್ಮಿ ಅಂದ್ರೆ ಅಲೆ, ಈ ಅಲೆಗಳ ಪೆಟ್ಟುಗಳು ನಿರಂತರ ಈ ಸಂಸಾರ ಸಮುದ್ರದಲ್ಲಿ ಬೀಳ್ತಾನೇ ಇರುತ್ತೆ, ಮುಳುಗಿಸ್ತಾನೆ ಇರುತ್ತೆ. ಆದ್ರೆ ನಿಮಗ್ನಾನ್ ಶರಣಂ ಅಶರಣಾನ್, ಬಿದ್ದವನನ್ನು ಎತ್ತುವ ರಕ್ಷಣೆಗೆ ಧಾವಿಸುವಂತಹ ಕೈಗಳಿಗಾಗಿ ಕಾಯ್ತಾ ಇದ್ದಾರೆ ಜೀವರು. ಹಾಗೆ ನಮ್ಮನ್ನು ಯಾರಾದ್ರೂ ಕಾಪಾಡ್ತಾರಾ ಅಂತ ಇಚ್ಛತಃ ಶರಣಾನಿಚ್ಛತಃ, ಯಾರಾದ್ರೂ ರಕ್ಷಣೆಗೆ ಬರ್ತಾರಾ ಅಂತ ಕಾಯ್ತಾ ಇರುವಂತಹ ಜೀವಿಗಳನ್ನು ವೀಕ್ಷ್ಯ, ಜಂತೂನ್ ವೀಕ್ಷ್ಯ ಯುಷ್ಮಾಭಿಃ, ನೀವು ನಮ್ಮ ಪರವಾಗಿ ಬೇಡಿಕೊಂಡ್ರಿ. ಪ್ರಾರ್ಥಿತ ಸನ್ ಎರಡು ರೀತಿಯಲ್ಲಿ. ಒಂದು, ಭಗವಂತ ನಮ್ಮ ಕಷ್ಟವನ್ನ ಕಂಡು ನಿಮ್ಮನ್ನು ಕಳುಹಿಸಿಕೊಟ್ಟ. ನಮಗೋಸ್ಕರ ನೀವು ಪ್ರಾರ್ಥಿಸಿದ್ರಿ ದೇವರ ಹತ್ರ. ನಮ್ಮ ಬೇಡಿಕೆಗೆ ಭಗವಂತ ಹೋಗೊಟ್ಟ. ಭಗವಂತನ ಕರೆಗೆ ನೀವು ಹೋಗುಟ್ರಿ. ನಮ್ಮ ಕಷ್ಟಕ್ಕೆ ನೀವು ಮರಗಿದ್ರಿ. ಭಗವಂತನ ಆದೇಶಕ್ಕೆ ನೀವು ಮಣಿದ್ರಿ. ಹಾಗಾಗಿ ಭಗವಂತ ಮಹರ್ಷಿ ಪರಾಶರರ ಮತ್ತು ಸತ್ಯವತಿಯ ಮಗನಾಗಿ ಹುಟ್ಟಿದ. ಚಿನ್ಮಯ ಚಿನ್ಮಾತ್ರ ಮೂರ್ತಿ. ಹುಟ್ಟಿದ್ದು ಶಾರೀರಿಕವಾಗಿ ಲೋಕಕ್ಕೆ ಕಾಣುವಂತಾದ್ರೂ ಕೂಡ ಜ್ಞಾನಾನಂದಮಯವಾದ ರೂಪದಿಂದ ಭೂಮಿಗಿಳಿದು ಬಂದ ನಿಮ್ಮ ಪ್ರಾರ್ಥನೆಗೆ ಮೆಚ್ಚಿದ ವೇದವ್ಯಾಸರನ್ನ ನಾವು ನೆನೆಯದೆ ನಮ್ಮ ಬದುಕು ಪೂರ್ಣವಾಗಲ್ಲ. ಯಾಕೆಂದ್ರೆ ಭಗವಂತನಿಗೆ ಎಂದೂ ಕೂಡ ಪ್ರಾಕೃತ ರೂಪ ಇಲ್ಲ. ವೇದವ್ಯಾಸರು ಭೂಮಿಗೆ ಬರ್ಲಿಕ್ಕೆ ಮುಖ್ಯ ಕಾರಣ ನೀವೇ. ನೀವು ಸೇರಿ ಪ್ರಾರ್ಥನೆ ಮಾಡಿದ್ರಿ. ಪ್ರಾರ್ಥನೆಗೆ ಒಲಿದು ವೇದವ್ಯಾಸರು ನಮಗೋಸ್ಕರ ಬಂದ್ರು. ಅಂತಹ ವೇದವ್ಯಾಸರನ್ನ ಭೂಮಿಗೆ ಕರೆತಂದದ್ದು ಮಾತ್ರ ಅಲ್ಲ, ಅವರ
ಶಾಸ್ತ್ರದ ನಿಜವಾದ ಅರ್ಥ ಏನು? ಬಹಳ ಜನ ಅವರಿಗೆ ತೋಚಿದ ಹಾಗೆ ಅನೇಕ ಅರ್ಥಗಳನ್ನು ಹೇಳಿದ್ದಾರೆ. ಅವರು ಕಂಡ ಸಂಗತಿಯನ್ನ ಶಾಸ್ತ್ರದಲ್ಲಿ ತೆರೆದಿಟ್ಟಿದ್ದಾರೆ. ಆದ್ರೆ ವೇದವ್ಯಾಸರ ಹೃದಯ ಏನು ಅಂತ ಹೇಳಲಿಕ್ಕೆ ಪ್ರಯತ್ನ ಪಟ್ಟವರು ಬಹಳ ಕಮ್ಮಿ. 100ಕ್ಕೆ 100 ವಿರೋಧಿಸಿದ್ದಾರೆ ಅಂತ ಹೇಳುವುದಿಲ್ಲ, ಆದ್ರೆ 100ಕ್ಕೆ 100 ಅದೇ ಅಂಶವನ್ನ ಪ್ರಸ್ತುತ ಪಡಿಸಿಲ್ಲ ಅನ್ನೋದು ಮಾತ್ರ 100ಕ್ಕೆ 100 ಸತ್ಯ. ಎಲ್ಲರೂ ಅದನ್ನೊಂದು ಟೂಲ್ ಆಗಿ ಬಳಸಿಕೊಂಡ್ರು ಹೊರತು, ಸ್ಟೂಲ್ ಆಗಿ ತಾವೇ ಎತ್ತರ ಕಾಣುವುದಕ್ಕೆ ಉಪಯೋಗಿಸಿಕೊಂಡ್ರು ಹೊರತು, ಅಲ್ಲಿ ಏನು ಹೇಳಿದೆ ಅಂತ ವೇದವ್ಯಾಸರನ್ನ ಸ್ಟೂಲ್ನ ಮೇಲೆ ನಿಲ್ಲಿಸಿ ಅವರು ದೊಡ್ಡವರು ಅಂತ ಯಾರೂ ತೋರಿಸ್ಲಿಲ್ಲ. ಆ ಕೆಲಸ ಮಾಡಿದವರು ನೀವು. ನಿಮಗೆ ಏನೇ ವಿಷಯಗಳನ್ನ ಪ್ರಸ್ತಾವ ಮಾಡುವಾಗ್ಲೂ ಎಚ್ಚರ ಇರುವುದೇನು ಅಂದ್ರೆ, ವೇದವ್ಯಾಸರು ಏನು ಹೇಳ್ತಾರೆ ಈ ಮಾತಿಗೆ? ವೇದವ್ಯಾಸರ ಮಾತಿಗೆ ಪರಸ್ಪರ ವೈರುಧ್ಯ ಬಾರದಂತೆ ಅರ್ಥ ಹಚ್ಚುವುದುಂಟಲ್ವಾ, ಅದು ದೊಡ್ಡ ಕೆಲಸ. ಆ ದೊಡ್ಡ ಕೆಲಸವನ್ನ ನಿಷ್ಠೆಯಿಂದ ಮಾಡಿದವರು ನೀವು. ಹಿಂದೆ ಹೇಳಿದ ಹಾಗೆ ಮತ್ತೆ ನೆನಪಿಸಿಕೊಳ್ಳಲೇಬೇಕಾದದ್ದು ಏನು ಅಂದ್ರೆ, ಸಕಲ ರೀತಿಯ ಶಾಸ್ತ್ರಗಳಿಗೂ ಕೂಡ ಕೈ ಹಾಕಿ ಅಲ್ಲಿ ಬರಬಹುದಾದ ಎಲ್ಲಾ ರೀತಿಯ ಪ್ರಶ್ನೆಗಳಿಗೂ ಉತ್ತರ ಕೊಟ್ಟವರು ಅಂತ ಇದ್ರೆ ಅದು ನೀವೊಬ್ರೆ. ಉಳಿದವರೆಲ್ಲರೂ ಅದು ಯಾರು ಬರ್ದಿದ್ದಾರೆ ಅಂತಿಲ್ಲ, ಮತ್ತೆ ಒಂದಕ್ಕೊಂದು ತುಂಬಾ ಕಾಂಟ್ರಡಿಕ್ಟರಿಗಳೇ ಜಾಸ್ತಿ. ಅಲ್ಲಿ ಹಾಗೆ ಹೇಳ್ತಾರಲ್ವಾ, ಅಯ್ಯೋ ಅಲ್ಲ ಆ ಪ್ರಶ್ನೆ ಮಾತಾಡ್ಬೇಡಿ, ಈಗ ಅದು ಅಲ್ಲಿಯ ವಿಷಯ, ಅಲ್ಲಿ ಆ ವಿಷಯಕ್ಕೆ ಮಾತಾಡುವಾಗ ಮಾತ್ರ ನೀವು ಈ ಪ್ರಶ್ನೆ ಕೇಳಬೇಕು, ಇದಕ್ಕೂ ಅದಕ್ಕೂ ಕ್ಲಾಶ್ ಆಗುತ್ತೆ ಅಂತ ನೀವು ಮಾತಾಡಿದ್ರೆ ಅದು ಶಾಸ್ತ್ರವೇ ಬೇರೆ, ಇದು ಶಾಸ್ತ್ರವೇ ಬೇರೆ. ಹೌದು, ಕೆಲವೊಂದು ಶಬ್ದಗಳನ್ನ ಅಲ್ಲಿರುವ ಅರ್ಥಕ್ಕೆ ಅಲ್ಲಿಯೇ ವಿವರಣೆ ತಿಳ್ಕೊಳ್ಬೇಕು, ಆ ವಿಷಯದಲ್ಲಿ ಸರಿ. ಆದ್ರೆ ಎಲ್ಲಕ್ಕೂ ಸಂಬಂಧಪಟ್ಟ ಒಂದು ತತ್ವ ಇದೆ, ತಸ್ಮಾತ್ ಸರ್ವತ್ರ ಜಿಜ್ಞಾಸೇತ್ ಏಕಂಚ ತತ್ವತೋ ಜ್ಞಾತುಂ ವಿನಾ ಸರ್ವಜ್ಞತಾಂ ನರಃ. ಮಹೇಂದ್ರನಾದ್ರೂ ಕೂಡ ಒಂದು ವಿಷಯವನ್ನ ಸರಿಯಾಗಿ ತಿಳ್ಕೊಳ್ಬೇಕು ಅಂತಂದ್ರೆ ಅನೇಕ ಶಾಸ್ತ್ರಗಳ ಪರಿಚಯ ಇರಬೇಕು ಅನ್ನುವ ಮಾತೇನಿದೆ, ಈ ಅಂಶಕ್ಕೆ ಸಂಬಂಧಪಟ್ಟಂತೆ ಉತ್ತರ ಕೊಟ್ಟವರು ಅಂತ ಒಬ್ಬರಿದ್ರೆ ಅದು ನೀವೊಬ್ರೆ. ಯಾಕೆಂದ್ರೆ ಎಲ್ಲಾ ಶಾಸ್ತ್ರಗಳಿಗೂ ಸಂಬಂಧಪಟ್ಟ ಒಂದು ಏಕಸೂತ್ರತೆ ಇದೆ. ಅದಿಲ್ಲದೆ ನಾವು ಜಗತ್ತಿನಲ್ಲಿ ಬಾಳ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ಅವನ ಆಳ್ವಿಕೆ ಪ್ರಕಾರ ಅಲ್ಲಿ ನಡೆಯುತ್ತೆ, ಇವನ ಆಳ್ವಿಕೆ ಪ್ರಕಾರ ಇಲ್ಲಿ ನಡೆಯುತ್ತೆ ಅಂದ್ರೆ ಇವನ್ ಅಲ್ಲಿ ಹೋಗುವಂಗಿಲ್ಲ, ಅವನು ಇಲ್ಲಿ ಬರುವಂಗಿಲ್ಲ, ಇಬ್ರು ಸರ್ವೋತ್ತಮರೇ ಅಲ್ಲ. ಅಥವಾ ಇಬ್ಬರ ವ್ಯವಸ್ಥೆಯು ಕೂಡ ಏಕಸೂತ್ರವಾಗಿ ಇಲ್ಲ. ಆದ್ರೆ ಜಗತ್ತು ಏಕಸೂತ್ರವಾಗಿ ನಡೀತಾ ಇದೆ. ಯಾಕೆಂದ್ರೆ ಈಗ ಈ ದೇಶದಲ್ಲಿ ಹುಟ್ಟಿದವ ಮುಂದೆ ಇನ್ಯಾವುದು ಅಮೆರಿಕಾದಲ್ಲಿ ಹುಟ್ಟುತ್ತಾನೆ ಅಂತಂದ್ರೆ, ನೀವು ಆ ದೇಶದ ಕಾನೂನು ಬೇರೆ, ಈ ದೇಶದ ಕಾನೂನು ಬೇರೆ ಅಂದ್ರೆ ಇಲ್ಲಿದ್ದ ಕರ್ಮದ ಫಲಗಳನ್ನ ಅಲ್ಲಿ ಯಾಕೆ ಅನುಭವಿಸ್ತಾನೆ? ಅಥವಾ ಅಲ್ಲಿ ಏನೋ ಮಾಡಿದ ಒಳ್ಳೆ ಕೆಲಸಕ್ಕೆ ಭಾರತದಲ್ಲಿ ಹುಟ್ಟಿ ಯಾಕೆ ಸಾಧನೆ ಮುಂದುವರಿಸ್ತಾನೆ? ಈ ಪ್ರಶ್ನೆಗಳಿಗೆಲ್ಲ ಉತ್ತರ ಸರಿಯಾಗಿ ಕಾಲದ ದೈರ್ಘ್ಯವನ್ನೂ ಗಮನಿಸಿ, ದೇಶದ ವಿಸ್ತಾರವನ್ನೂ ಮನಸ್ಸಿನಲ್ಲಿ ಇಟ್ಟುಕೊಂಡು, ಜೀವರ ಪ್ರತಿಯೊಬ್ಬರ ಕರ್ಮ ಸಂಬಂಧಗಳನ್ನು ಜೋಡಿಸಿಕೊಂಡು ಯಾರಿಗೂ ಅನ್ಯಾಯ ಆಗದಂತೆ, ಎಲ್ಲಿಯೂ ತನ್ನ ಸ್ವಾರ್ಥದ ಲೇಷವೂ ಜಾರದಂತೆ ಒಬ್ಬ ವ್ಯಕ್ತಿ ಜಗತ್ತನ್ನ ನಿರಂತರವಾಗಿ ನೋಡ್ಕೊಳ್ಬೇಕು, ಕಾಪಾಡಬೇಕು ಅಂತಂದ್ರೆ ಅದಕ್ಕೊಂದು ಏಕಸೂತ್ರತೆ ಬೇಕೇ ಬೇಕು. ಶಾಸ್ತ್ರಗಳಲ್ಲಿ ಪದಗಳಲ್ಲಿ ವ್ಯತ್ಯಾಸ ಇರ್ಬೋದು. ಈಗ ಸೆಲ್ ಅನ್ನುವ ಪದ ಜೀವಶಾಸ್ತ್ರದಲ್ಲಿ ಬೇರೆ, ಎಲೆಕ್ಟ್ರಾನಿಕ್ ಶಾಸ್ತ್ರದಲ್ಲಿ ಬೇರೆ, ಪೊಲೀಸ್ ಅಥವಾ ಕಾನೂನಿನ ವ್ಯವಸ್ಥೆಯಲ್ಲಿ ಸೆಲ್ ಅಂದ್ರೆ ಬೇರೆ. ಈ ಶಬ್ದಗಳು ಒಂದೇ ಉಚ್ಚಾರಣೆಯಲ್ಲಿ ಇದ್ರೂ ಬೇರೆ ಬೇರೆ ಕ್ಷೇತ್ರಗಳಿಗೆ ಹೋದಾಗ ಅದರ ಒಬ್ಬ ಸೇಲ್ಸ್ ಮೆನ್ ಮಾಡುವಾಗ ಸೆಲ್ ಅನ್ನುವ ಶಬ್ದವೇ ಬೇರೆ. ಈ ಎಲ್ಲಾ ಪದಗಳು ಪದದಿಂದ ಎಲ್ಲದರಲ್ಲಿ ಬೇರೆ ಬೇರೆ ಅರ್ಥ ಇದ್ರೂ ಕೂಡ ಅದಕ್ಕೆ ಕಾನ್ಸೆಪ್ಟ್ ಎಲ್ಲ ಕಡೆಯೂ ಧರ್ಮ ಅನ್ನೋದು ಒಂದೇ. ಎಲ್ಲಿ ಹೋದ್ರೂ ಆ ನ್ಯಾಯದ ಅಡಿಯಲ್ಲಿ ಆಯಾ ಶಬ್ದಗಳನ್ನಲ್ಲಿ ಜೋಡಿಸ್ಬೇಕು ಹೊರತು ಅನ್ಯಾಯ ಮಾಡ್ಲಿಕ್ಕೋಸ್ಕರ ಅಲ್ಲಿಯ ಶಬ್ದವನ್ನು ಇಲ್ಲಿಗೆ ಅರ್ಥ ಮಾಡ್ತೇನೆ, ಇಲ್ಲಿಯ ಶಬ್ದವನ್ನು ಅಲ್ಲಿಗೆ ಮಾಡ್ತೇನೆ ಅಂದ್ರೆ ಅದನ್ನು ಕೂಡಿಸ್ಲಿಕ್ಕೆ ಆಗಲ್ಲ. ಹಾಗಾಗಿ ನೀವು ವೇದವ್ಯಾಸರ ಚಿತ್ರಣವನ್ನ ನಮಗೆ ಲೋಕದಲ್ಲಿ ಅಂದ್ರೆ ವೇದವ್ಯಾಸರು ನಿಮ್ಮ ಪ್ರಾರ್ಥನೆಯಿಂದ ಬಂದ್ರು ಅಂದ್ರೆ ನೀವು ಮತ್ತೂ ಕೂಡ ಅವರ ಮಾತುಗಳ ಮೂಲಕ ವೇದವ್ಯಾಸರನ್ನು ಜೀವಂತವಾಗಿಟ್ರಿ. ಅವರು ವಸ್ತುತಃ ಚಿರಜೀವಿಗಳೇ.
ಆದ್ರೆ ಅವರು ಚಿನ್ಮಯ ರೂಪಿ ಅನ್ನುವ ಎಚ್ಚರವನ್ನು ನಮಗೆ ಬಹಳ ಜನ ಕಷ್ಟನ ಋಷಿ ಅಪಾಂತರತಮ ಇತಿ ಕಷ್ಟನ ಋಷಿ ಅಂತ ಮಾತಾಡಿ ಸುಮ್ಮನಾಗ್ಬಿಡ್ತಾರೆ. ಆದ್ರೆ ನೀವು ಮಾತ್ರ ವೇದವ್ಯಾಸರ ಹೃದಯ ಎಷ್ಟು ದೊಡ್ಡದು, ಜಗತ್ತಿನ ಎಲ್ಲಾ ಆಚಾರ್ಯ ಪುರುಷರು, ಕವಿಗಳು ಅಥವಾ ಯಾವುದೇ ಭಾಷೆಯಲ್ಲಿ, ಯಾವುದೇ ದೇಶದಲ್ಲಿ, ಎಂತದ್ದೇ ಮೂಲೆಯಲ್ಲಿ ಏನೇ ಒಂದು ಮಾತಿನ ಪ್ರಪಂಚವನ್ನ ಕೈಗೊಂಡ್ರೂ ಕೂಡ ಆ ಪ್ರಪಂಚದ ಮಾತಿನ ಬಸ್ಸನ್ನ ಡ್ರೈವ್ ಮಾಡಿದ್ರು ಕೂಡ ಅದರ ಹಿಂದೆ ನಿಮ್ಮ ಒಂದು ವಿಶೇಷವಾದ ಕೊಡುಗೆ ಇದೆ ಅನ್ನೋದನ್ನ ಅರ್ಥ ಮಾಡಿಸಿದವರು ನೀವು. ಅಂತಹ ನಿಮ್ಮ ಕಾರುಣ್ಯಕ್ಕೆ ನಮ್ಮ ಹತ್ರ ಪ್ರತಿ ವಚನವಿಲ್ಲ. ಅದರಿಂದಾಗಿ ನಿಮ್ಮ ಬೇಡಿಕೆಗೆ ಭಗವಂತನನ್ನ ಬರಮಾಡಿಕೊಟ್ಟು ಅವನನ್ನ ಇನ್ನಷ್ಟು ಹೆಚ್ಚು ಪರಿಚಯಿಸಿದ ನಿಮಗೆ ಅನಂತ ಕೃತಜ್ಞತೆಗಳು. ನಾವು ಬೇಡಿಕೊಳ್ಳುವುದಿಷ್ಟೇ, ನಮ್ಮ ಪರವಾಗಿ ಬೇಡಿಕೊಂಡ್ರಿ, ಅದು ಮುಗಿಲಿಲ್ಲ, ಇನ್ನೂ ನಮ್ಮನ್ನ ಕೈ ಹಿಡಿದು ನಡೆಸಬೇಕಾದದ್ದೇ ನಿಮ್ಮ ಕೆಲಸ. ನಮಗೆ ತತ್ವಜ್ಞಾನ ದೊರಕಬೇಕು ಅನ್ನೋದಕ್ಕೋಸ್ಕರ ಮತ್ತೆ ಮುಂದೆ ಪ್ರಾರ್ಥಿಸ್ತಾರೆ. ನಾಳೆ ಅಂದ್ರೆ ಮುಂದಿನ ಚಿತ್ರಣದಲ್ಲಿ ಅದರ ಚಿಂತನೆಯನ್ನು ಇನ್ನಷ್ಟು ಹೆಚ್ಚು ಅನುಸಂಧಾನ ಮಾಡೋಣ ಅಂತ ಹೇಳ್ತಾ, ಶ್ರೀ ಹರಿಪ್ರಿಯತಾಂ ಶ್ರೀಕೃಷ್ಣ ಅರ್ಪಿತಮಸ್ತು.